ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನಲ್ಲಿ 3 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಪ್ಪು ಭೂಮಿಯಲ್ಲಿ ಸುಮಾರು 4,000 ಎಕರೆ ಪ್ರದೇಶದಲ್ಲಿ ಕಡಲೆ ಬಿತ್ತನೆ ಮಾಡಲಾಗಿದ್ದು, ಕೆಲವು ಗ್ರಾಮಗಳಲ್ಲಿ ಕಡಲೆ ಬೆಳೆಗೆ ಸೊರಬು ರೋಗ ಕಾಣಿಸಿಕೊಂಡಿದ್ದು, ಇನ್ನು ಕೆಲವು ಗ್ರಾಮಗಳಲ್ಲಿ ಕಡಲೆ ಬೆಳೆಗೆ ಕಟಾವಿಗೆ ಬಂದಿದೆ. ಇಂದು ಸೊರಬು ರೋಗ ಕಾಣಿಸಿಕೊಂಡ ರೈತರ ಜಮೀನುಗಳಿಗೆ ತಜ್ಞರೊಂದಿಗೆ ಭೇಟಿ ನೀಡಿ ರೋಗ ಹತೋಟಿ ಕುರಿತು ರೈತರಿಗೆ ಹಲವು ಮಾಹಿತಿಯನ್ನ ನೀಡಲಾಗಿದೆ ಎಂದು ಕೃಷಿ ಸಹಾಯಕ ನಿರ್ದೇಶಕ ಎಸ್.ಟಿ. ರಮೇಶ್ ಹೇಳಿದ್ದಾರೆ. ಇಂದು ತಾಲೂಕಿನ ಬಾಲಿನಹಳ್ಳಿ ಹಾಗೂ ರಾಮಜೋಗಿಹಳ್ಳಿ ರೈತರ ಕಡಲೆ ಜಮೀನಿಗೆ ಭೇಟಿ ನೀಡಿ ಸೊರಬು ರೋಗ ಹತೋಟಿ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡ ಓಟಿ ತಿಪ್ಪೇಸ್ವಾಮಿ ಮಾತನಾಡಿ, ಕಡಲೆ ಬೆಳೆಗೆ ರೋಗ ಬಾಧೆ ಕಾಣಿಸಿಕೊಂಡಿದ್ದಲ್ಲಿ ಬೆಳೆ ವಿಮೆ ಕೊಡಿಸಿ ಎಂದು ಮನವಿಯನ್ನ ಮಾಡಿದ್ದಾರೆ. ಈ ಸಮಯದಲ್ಲಿ ರೈತ ಮುಖಂಡರಾದ ಭೀಮರೆಡ್ಡಿ, ರಾಜೇಶ್, ವಸಂತ, ಪ್ರಶಾಂತ್, ಮಂಜುನಾಥ್, ಭೀಮಣ್ಣ, ಕೃಷ್ಣಾರೆಡ್ಡಿ, ಬಸವರಾಜ್, ಗಿರೀಶ್, ಮಲ್ಲರೆಡ್ಡಿ, ಕೃಷಿ ತಾಂತ್ರಿಕ ಅಧಿಕಾರಿ ಕೀರ್ತಿ, ಜನಾರ್ದನ್, ರಾಮಕೃಷ್ಣ, ಮಂಜಣ್ಣ ಸೇರಿದಂತೆ ರೈತರು ಭೀಮರೆಡ್ಡಿ ಅವರ ತಾಕಿಗೆ ನಾವು ಭೇಟಿ ಕೊಟ್ಟಿದ್ದೀವಿ. ಇವತ್ತು ಈ ಭಾಗದಲ್ಲಿ ಸುಮಾರು ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಸುಮಾರು 4,000 ಹೆಕ್ಟೇರಷ್ಟು ಕಡಲೆ ಈಗಾಗಲೇ ಬಿತ್ತನೆ ಆಗಿದೆ. ಬೇಗನೆ ಬಿತ್ತನೆ ಮಾಡುವಂಥ ಈಗ ಕಟಾವು ಹಂತಕ್ಕೆ ಬಂದಿದೆ. ಕೆಲವರು ಲೇಟಾಗಿ ಬಿತ್ತನೆ ಮಾಡೋರು ಈಗ ಕೂಡ ಬೆಳೆ ಈಗ ಕಾಯಿ ಕಟ್ಟುವ ಹಂತದಲ್ಲಿದೆ. ಈಗ ನಮಗೆ ಮುಖ್ಯವಾಗಿ ಈ ಒಂದು ಜಮೀನಲ್ಲಿ ಸೊರಗು ರೋಗ ನಮಗೆ ಕಾಣಿಸ್ತಾ ಇದೆ. ಈಗ ಸೊರಗು ರೋಗ ಇದೊಂದು ಶಿಲೀಂಧ್ರದಿಂದ ಬರುವಂಥ ಫಂಗಸ್ ಇದರಿಂದ ಬರುವಂಥ ಒಂದು ರೋಗ ಆಗಿದ್ದು, ಈ ರೋಗ ಬಂದಾಗ ನಾವು ಏನಾಗುತ್ತೆ, ಇದು ಪ್ಯಾಚ್ ಅಲ್ಲಲ್ಲೇ ಕಾಣಿಸ್ಕೊಳ್ಳೋಂಥ ರೋಗ. ಆ ರೋಗ ಬಂದಾಗ ರೈತರು ಕೂಡಲೇ ಅದನ್ನು ಕ್ರಮವಹಿಸಿ ಆ ಒಂದು ಬಂದಿರುವಂಥ ಗಿಡಗಳನ್ನ ಕಿತ್ತಾಕಿ ಅದಕ್ಕೆ ನಾವು ಔಷಧಿಗಳಿದೆ. ಈಗ ನಾವು ಫಂಗಲ್ ಇದಾಗಿ ಫಂಜಿಸೈಡ್ಸ್ ಸಾಫ್ ಅಂತ ಹೇಳ್ತೀವಿ, ಅಂಗಡಿಗಳಲ್ಲಿ ಸಿಗುತ್ತೆ. ಮ್ಯಾಂಕೋಜೆಬ್ ಪ್ಲಸ್ ಕಾರ್ಬನ್ಡೈಸಿಮ್ ಅಂತ ಕೆಮಿಕಲ್ ಸಿಗುತ್ತೆ, ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಸಿಗುತ್ತೆ. ಆ ಒಂದು ಔಷಧಿನ ಸಿಂಪಡಣೆ ಮಾಡಿ ಕೂಡಲೇ ಕ್ರಮ ವಹಿಸಿದರೆ ಅದು ನಮಗೆ ಬೇರೆ ಕಡೆ ಸ್ಪ್ರೆಡ್ ಆಗಲ್ಲ. ಇದು ಅಲ್ಲಲ್ಲೇ ಬರೋದ್ರಿಂದ ಬೇಗ ಕ್ರಮ ವಹಿಸಬೇಕಾಗುತ್ತೆ ಅನಿವಾರ್ಯತೆ ರೈತರಿರ್ತದೆ. ಹಾಗೆ ನಮ್ಮ ಭಾಗದಲ್ಲಿ ಇದು ಪ್ರತಿ ವರ್ಷ ಬರುವಂಥ ರೋಗ ಆಗಿದೆ. ಕಾರಣ ಇಷ್ಟೇ, ನಮ್ಮಲ್ಲಿ ಪ್ರತಿ ಹಂಗಾಮಲ್ಲೂ ಇದನ್ನೇ ಬೆಳೆ ಬೆಳೀತಾರೆ. ಬಟ್ ನಾವು ರೈತರಿಗೆ ಮನವಿ ಮಾಡೋದೇನೆಂದರೆ, ಒಂದು ಉತ್ತಮವಾದ ಬಿತ್ತನೆ ಬೀಜಗಳನ್ನು ತೊಗೋಬೇಕು. ನಮ್ಮ ಇಲಾಖೆಯಿಂದ ಸಿಗುತ್ತೆ, ಹೊರಗಡೆ ಕೂಡ ತಾವು ತೊಗೊಂಬರ್ತೀರ ಅಂತ ಭಾವಿಸ್ತೀವಿ. ಅದಕ್ಕೆ ಬೀಜೋಪಚಾರ ಕಡ್ಡಾಯವಾಗಿ ಫಂಜಿಸೈಡ್ಸಿಂದ ಬೀಜೋಪಚಾರನ ತಾವು ಮಾಡಬೇಕಾಗ್ತದೆ. ಹಾಗೆ ಪ್ರತಿ ಹಂಗಾಮಲ್ಲಿ ಒಂದೇ ಬೆಳೆ ಬದಲಾಗಿ ಬೆಳೆಯನ್ನು ಬದಲಾವಣೆ ಮಾಡೋಂಥ, ಈಗ ನೀವು ಕಡಲೆ ನಾವು ದ್ವಿದಳ ಧಾನ್ಯ ಅಂತ ಕರಿತೀವಿ, ಇದ್ರ ಬದಲಾಗಿ ನೆಕ್ಸ್ಟ್ ಹಂಗಾಮಲ್ಲಿ ನಾವು ಏಕದಳ ಧಾನ್ಯಗಳು. ಯಾಕಂದರೆ ಈ ಒಂದು ಫಂಗಲ್ಲು ಈ ಮಣ್ಣಲ್ಲೇ ಉಳ್ಕೊಳುತ್ತೆ. ಈಗ ನಾವು ಬೆಳೆಯಲ್ಲಿ ಏನು ಬಂದಿರೋ ರೋಗ ಇದು ಹೋಗೋದಿಲ್ಲ, ಮಣ್ಣಲ್ಲಿ ಉಳ್ಕೊಂಡ್ರೆ ನೆಕ್ಸ್ಟ್ ಇದೇ ಬೆಳೆ ಬಂದಾಗ ಇನ್ನೂ ವ್ಯಾಪಕ ಹರಡೋ ಸಾಧ್ಯತೆ ಇರುತ್ತೆ. ಹಂಗೆ ಬೇರೆ ಬೆಳೆ ಬಂದಾಗ ಅದು ಹತೋಟಿಗೆ ಬರುತ್ತೆ. ಹಾಗಾಗಿ ಬೆಳೆ ಪರಿವರ್ತನೆ ಮಾಡಬೇಕಾಗ್ತದೆ, ಬೀಜೋಪಚಾರ